ಯಾರು ನೀವು ಗೊತ್ತಾಗ್ಲಿಲ್ಲ? ಆನಂದ್ ಅಂತ ಬೆಳಗ್ಗೆ ನಿಮ್ ಫೋನ್. ನೀವೇ ತಾನೇ ಬೆಳಿಗ್ಗೆ ಫೋನ್ ಮಾಡಿ ಎಬ್ಬಿಸಿದ್ದು ತುಂಬಾ ಅನ್ಯಾಯ ಆಗಿದೆ ಅಂತ. ಹೌದು ಸರ್. ನೋಡಿಮ್ಮ, ಅನ್ಯಾಯ ಆಗ್ತಾನೆ ಇರುತ್ತೆ, ಆಗ್ತಾನೆ ಇರ್ಲಿ. ಆ ಅನ್ಯಾಯನೇ ನಾವು ನ್ಯಾಯ ಅಂದ್ಕೊಂಡ್ರೆ ಮುಗೀತು. ಏನಂತೀರ ಉಳ್ಳಾಗಡ್ಡಿ ಅವ್ರೆ? ಅದು ಸರಿ. ತಮಾಷೆಗೆ ಹೇಳ್ದೆ ಸರ್. ನಾನ್ ಕೆಲಸ ಮಾಡ್ತಿರೋ ಜಾಗದಲ್ಲಿ ಡಾಕ್ಟರ್ ಸೋಮಸುಂದರ್ ಒಬ್ರು ಇದ್ದಾರೆ, ನನಗಿಂತ ಸೀನಿಯರ್. ಹೊಸದಾಗಿ ಬಂದಿರೋ ಹೋಂಡಾ ಸಿಟಿ ಕಾರ್ ನನ್ ಬರ್ತ್ಡೇ ಪ್ರೆಸೆಂಟ್ ಮಾಡ್ತಿರೋ ಇಲ್ವೋ? 8 ಲಕ್ಷ ಆಯ್ತದಲ್ಲ ಮಗ. 10 ಲಕ್ಷ ಆಗ್ಲಿ ಡ್ಯಾಡಿ, ನನ್ ಬರ್ತ್ಡೇಗೆ ಆ ಕಾರ್ ಬೇಕೇ ಬೇಕು. ಆಯ್ತು ನಡಿ, ಅದೇನೋ ಮಾಡುವ. ಸರ್ 2 ನಿಮಿಷ ಟೈಮ್ ಕೊಡಿ, ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟರ್. ಅನ್ಯಾಯವಾಗಿ ನನಗೆ ನನ್ನ ಮಗನಿಗಾಗಿರೋ ಅನ್ಯಾಯ ಸರಿಪಡಿಸ್ತೀನಿ. ಬನ್ನಿ ಉಳ್ಳಾಗಡ್ಡಿ ಅವರೇ, ಬನ್ನಿ. ಏನ್ ಮಾಡೋಣ ಅಂತೀರಿ ಉಳ್ಳಾಗಡ್ಡಿ ಅವರೇ? ನಿಮ್ ಮಗ ಕೇಳಿದನ್ ಕೊಡ್ಸ್ಬಿಡಿ. ಹಾಗಂತೀರೇನೋ? ಇಲ್ದೆ ಇದ್ರೆ ಗಂಧದ ಕೇಸ್ ಗುಂಡಣ್ಣನ ಕತೆ ಆದಾತು. ಅದೇನಂತ ಗುಂಡಣ್ಣನ ಕತೆ? ಏನ್ ನಿಮಗ್ ಗೊತ್ತಿಲ್ವಾ? ಗುಂಡಣ್ಣನ ಮಗ ವಿಕೆಟು ಕ್ರಿಕೆಟು ಬ್ಯಾಟು ಅಂತ ಕೇಳಿದ್ನಂತೆ. ಗುಂಡಣ್ಣ ಕೊಡಿಸ್ಲಿಲ್ವಂತೆ. ಗೋಡನ್ನಲ್ಲಿ ಇದ್ದಿದ್ ಗಂಧದ ಮರದಲ್ಲಿ ವಿಕೆಟು ಕ್ರಿಕೆಟು ಎಲ್ಲ ಮಾಡಿಸಿ ಆಡಕ್ಕೆ ಅಂತ ಫೀಲ್ಡ್ ಹೋದ್ನ. ಆ ವಾಸನೆ ಪೊಲೀಸ್ನವ್ರು ಬಡಿತು. ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅಂತ ದರ್ದೇನಿಲ್ಲ ಬಿಡ್ರಿ ನನಗೆ. ನನ್ನ ಮಗನಿಗೆ 15 ಲಕ್ಷ ಆದ್ರೂ ಪರವಾಗಿಲ್ಲ, ನಾನು ಅವ್ನು ಕೇಳಿದ್ ಕೊಡಿಸ್ತೇನೆ. ನೀನೇನು ಯೋಚನೆ ಮಾಡ್ಬೇಡ, ಹೋಗಪ್ಪ, ಕೊಡಿಸ್ತೇನೆ. ಆಯ್ತು ಡ್ಯಾಡ್, ಥ್ಯಾಂಕ್ ಯು ಡ್ಯಾಡ್. ನಡಿ ರೀ. ಆನಂದ್ ಅವ್ರೆ ಬನ್ನಿ, ಅದೇನ್ ನಿಮ್ ದುಃಖದ ಕತೆ ಹೇಳೋದ್ ಬರ್ರಿ. ಸರ್, ಈ ಪ್ರಾಜೆಕ್ಟ್ ಅಂದು ಐಡಿಯಾ ನಂದೆ. ಈಗ ನಮ್ ಸೀನಿಯರ್ ಸೋಮಸುಂದರ್ ಐಡಿಯಾ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ನಾನ್ ಹೇಳಿ ನೀವು ಮುಗಿಸಿ ಸರ್. ಹಲೋ ನಮಸ್ಕಾರ ಸರ್. ನಮಸ್ಕಾರ ಸರ್, ಮಿನಿಸ್ಟರ್ ಕರ್ನಾಕರ್ ಬೇಕಾಗಿತ್ತು. ಹೇಳಪ್ಪ, ನಾನೇ ಕರ್ನಾಕರನ್ ಮಾತಾಡ್ತಾ ಇರೋದು. ಸರ್, 40 SI ಪೋಸ್ಟ್ ಖಾಲಿ ಇದೆ. 40 SI ಪೋಸ್ಟ್ ಖಾಲಿ ಇದೆಯಾ? ಒಂದ್ ಕೆಲಸ ಮಾಡು, ನನಗೆ 2 ಲಕ್ಷದಂಗ್ ಕೊಡು. ಮೇಲಿಂದ ಏನಿದೆ ನೀನ್ ತಗೋ. ಆಯ್ತು, ಓಕೆ, ಫಿಕ್ಸ್ ಮಾಡ್ಲಾ? ಮಾಡಿ. ಹೇಳಿ ಸರ್, ಈ ಪ್ರಾಜೆಕ್ಟ್ ನಾನು ಒಂದಕ್ಕೆ ಹೇಳಿ 1ಕ್ಕೆ 2, 40ಕ್ಕೆ 80. ನನ್ ಮಗ ಹೇಳಿ. ಸರ್, ನೀವು ಮನಸ್ಸು ಮಾಡಿದ್ರೆ ನನಗೆ ನ್ಯಾಯ ಸಿಗುತ್ತೆ. ರೀ, ಸೋಮಸುಂದರ್ CM-ಗೆ ತುಂಬಾ ಬೇಕಾದವನ್ರಿ. ಈ ವರ್ಷ ನೀವು ಸುಮ್ನಿದ್ ಬಿಡ್ರಿ. ನೋಡಿ, ಮುಂದಿನ ವರ್ಷ ಅದೇನು ಪೇಟೆಂಟ್ ಅವಾರ್ಡ್ ಎಲ್ಲ ನಿಮಗೆ ಕೊಡ್ತೀನಪ್ಪ. ಸರ್, ಅವ್ರು CM-ಗೆ ಕ್ಲೋಸ್ ಅಂತ ನನ್ನ ಐಡಿಯಾನ ನನ್ನ ಮಗುನ ಹೆಂಗ್ ಸರ್ ಬಿಟ್ಕೊಳ್ಳಿ? ನೀವೇನಾರು ಆಕ್ಷನ್ ತಗೊಳ್ಳೇಬೇಕು ಸರ್, ಇಲ್ಲಾಂದ್ರೆ ನಾನು ಬೇರೆ ದಾರಿ ನೋಡ್ಕೋತೀನಿ. ಏನಯ್ಯ, ನನ್ನೇ ಎದುರಿಸ್ತೀಯಾ? ಹೆದರಿಸ್ತಿಲ್ಲ ಸರ್, ನ್ಯಾಯವಾದ ಕೂಗಿದ್ರೆ ನಿನ್ ಗಂಟ್ಲೆ ಹಾಳಾಗ್ ಹೋಗೋದು. ಸೋಮಸುಂದರ್ಗಿರೋ ಯೋಗ್ಯತೆ ನಿನ್ಗೇನಯ್ಯ ಇದೆ? ಸರ್, ಹೌದು ಸರ್, ನನಗೆ ಯಾವ ಯೋಗ್ಯತೆನೂ ಇಲ್ಲ. ಈ ತರ ಪಕ್ಕದಲ್ಲಿ ಕುತ್ಕೊಂಡು ಚಮಚಾಗಿರಿ ಮಾಡಕ್ ಬರಲ್ಲ. ನಿಮ್ ಹೆಂಡತಿ ಯಾವ ಸೇವೆನೂ ಮಾಡಿಲ್ಲ, ನಿಮ್ ಮಗನ ಟ್ಯೂಷನ್ ಹೇಳ್ಕೊಟ್ಟಿಲ್ಲ, ನಿಮ್ ಜೊತೆ ಕ್ಲಬ್ ಅಲ್ಲಿ ಕುತ್ಕೊಂಡು ಇಸ್ಪೀಟ್ ಆಡಿಲ್ಲ, ಗುಂಡ್ ಹಾಕಿಲ್ಲ. ನನಗೆ ಯಾಕೆ ಕೊಡ್ತೀರಾ? ಎಲ್ಲ ತೊಗೊಂಡು ಅವನಿಗೆ ಕೊಡಿ ಅವನಿಗೆ ಕೊಡಿ. ಈ ದೇಶದಲ್ಲಿ ಯೋಗ್ಯತೆಗಿದೆ ಬೆಲೆ. ಏ ಆನಂದ, ಏನೋ ನನ್ ಮನೆಗೆ ಬಂದು ನನ್ ಮನೆ ಗಾಡಿನ ಹೊಡೆದಾಕ್ ಹೋಗ್ತಿದ್ಯಾನ? ನಿನ್ನ ಕೆಲಸದಿಂದ ತೆಗೆದಾಕಿ ಬೀದಿಲಿ ಅನ್ನ ಇಲ್ದಲೇ ಇರೋ ನಾಯಿ ತರ ಅಲ್ದಿರ್ಬೇಕು. ಆ ತರ ಮಾಡ್ತೀನಿ. ಯಾಕೆ? ಈ ಲೋಕದಿಂದಲೇ ನೀನ್ ಇಲ್ಲ ನಂಗೆ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಕರ್ಣಾಕರನೇ ಇಲ್ಲ, ಗೊತ್ತೇನಲ್ಲ? ಆ ಮಿನಿಸ್ಟ್ರಿ ಇವ್ರನ್ನ ಕೆಲಸದಿಂದ ಕಿತ್ತಾಕ್ದ. ಅಷ್ಟೇ ಅಲ್ಲ, ಇವ್ರು ಎಲ್ಲಿ ಹೋದ್ರು ಕೆಲಸ ಸಿಗ್ದಾಗ ಮಾಡ್ದ. ಆಗ್ಲೇ ಇವ್ರಿಗೆ ಗೊತ್ತಾಗಿತ್ತು ಈ ಸಿಸ್ಟಮ್ ನಲ್ಲಿರೋ ಗೇಮ್ ಪವರ್ ಏನು ಅಂತ. ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಎಲ್ಲಾ ಕಡೆ ಬರ್ತಿದ್ದಾರೆ, ಮಾಡೋದ್ ಮಾತ್ರ ಇಂಥ ರಾಕ್ಷಸ ಕೆಲಸ ಅಂತ ಕೂಗಾಡ್ತಿದ್ರು. ಅವ್ರಿಗೆ ಮನುಷ್ಯತ್ವದ ಮೇಲೆ ಇದ್ದ ನಂಬಿಕೆನೆ ಹೊರಟೋಗಿತ್ತು. ಏನ್ರಿ? ಏನೋ ಶಬ್ದ ಕೇಳಿಸ್ತಿಲ್ಲ. ಶಬ್ದನ? ಏನು ಇಲ್ವಲ್ಲ? ಮತ್ತೆ ಕೇಳಿಸ್ತು. ನನಗೇನು ಕೇಳಿಸ್ತಿಲ್ವಲ್ಲ? ಯಾರೋ ಏನೋ ಮಾಡ್ತಿದ್ದಾರೆ. ಏನ್ ಮಾಡಿ ಕೇಳಿಸ್ತಾರೆ? ಇಲ್ಲ, ಯಾರು ನೀವು? ನೀನಾ? ಇಷ್ಟೊತ್ತಲ್ಲಿ ನಮ್ಮನೇಲಿ ಮಾಡ್ತೀಯಾ?
ಮಿನಿಸ್ಟರ್ ನನ್ನ ಕನಸಲ್ಲಿ ಬಂದಿದ್ದ. ಅವನ್ ತೊಡೆ ಮೇಲೆ ಒಬ್ಬ ಸ್ಟೂಡೆಂಟ್ ಮಲಗಿದ್ದ. ಪಾಪ ಈ ರಾಕ್ಷಸ ಅವನ್ ತಲೆ ಸೀಳಿ ಒಳಗ್ ಕೈ ಹಾಕಿ ಅದನ್ನೇನು ತಿಂತ ಇದ್ದ. ಐ ಥಿಂಕ್ ಯು ವಾಸ್ ಈಟಿಂಗ್ ದ ಹ್ಯೂಮನ್ ಬ್ರೈನ್. ಭಾರತಿ, ನಮ್ ಟೆರಸಲ್ಲಿ ಎಲ್ಲಿ ನೋಡಿದ್ರು ರಕ್ತ ಇತ್ತು ಭಾರತಿ. ಎಲ್ಲಿ ನೋಡಿದ್ರು ಮೆದುಳುಗಳು. ಆ ಮೆದುಳುಗಳೆಲ್ಲ ಕಾಪಾಡಿ ಕಾಪಾಡಿ ಕೂಗಾಡ್ತಿದ್ದು ಭಾರತಿ. ನನಗೆ ಯಾವ ಚಿತ್ರ ಕಳ್ಸಲು ಬರ್ತಿದೆ. ನಿಮ್ ನೋವು, ನಿಮ್ ತಮ್ಮನ್ ಸಾವು, ಇದೆಲ್ಲ ನಿಮ್ಮನ್ನ ಕನ್ಸನ್ ರೂಪದಲ್ಲಿ ಕಾಡ್ತಾ ಇದೆ. ಕೂಲ್ ಡೌನ್ ಆನಂದ್, ಎಲ್ಲ ಸರಿ ಹೋಗುತ್ತೆ. ಮಲ್ಕೊಳ್ಳಿ ಮಲ್ಕೊಳ್ಳಿ. ತನ್ನ ಪ್ರತಿಭೆ ಈ ರೀತಿ ವ್ಯರ್ಥ ಆಗ್ತಿದೆಯಲ್ಲ ಅನ್ನೋ ನೋವು ಅವ್ರನ್ನ ಕಾಡ್ತಿತ್ತು. ಕೆಲಸ ಇಲ್ಲ, ಯಾವ ಸಂಪಾದನೆನೂ ಇಲ್ಲ. ನಾನಾದ್ರೂ ಕೆಲ್ಸಕ್ಕೆ ಸೇರಿದ್ರೆ ಹೇಗೆ ಅಂತ ಯೋಚನೆ ಬಂತು. ಅದನ್ನ ಅವ್ರ ಹತ್ರ ಹೇಳೋಣ ಅಂತ ಹೋದೆ. ಆನಂದ್, ಒನ್ ಮೋರ್ ರಿಜೆಕ್ಷನ್ ಲೆಟರ್. ನಿಮ್ಮನ್ನು ನಮ್ಮ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳಲು ಆಗುವುದಿಲ್ಲ ಎಂದು ತಿಳಿಸಲು ವಿಷಾದಿಸುತ್ತೇನೆ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ಈ ಕೆಲಸ ಇಲ್ಲದೆ ಹೋದ್ರೆ ಇನ್ನೊಂದು, ಹೋಗ್ಲಿ ಬಿಡಿ. ಅಲ್ಲ, ಇವ್ರಿಗೆಲ್ಲ ಯಾಕೆ ನನ್ನ ಪೊಟೆನ್ಶಿಯಲ್ ಅರ್ಥ ಆಗ್ತಿಲ್ಲ? ಇನ್ನು ಎಷ್ಟು ಕಡೆ ಅಂತ ನಾನು ಕೆಲಸ ಹುಡುಕ್ಲಿ? ನನ್ನ ಪ್ರತಿಭೆನ ಯಾರು ನಂಬ್ತಿಲ್ಲ. ನೀನೊಬ್ಬಳನ್ ಬಿಟ್ಟು. ಭಾರತಿ, ಈ ಪರಿಸ್ಥಿತಿಯಲ್ಲಿ ನಿನಗೂ ನನ್ನ ಬಗ್ಗೆ ನಂಬಿಕೆ ಹೋಗ್ಬಿಟ್ಟಿದ್ರೆ ನನ್ನ ಗತಿಯೇನು? ಭಾರತಿ, ನನಗೂ ಅವ್ರ ಬಗ್ಗೆ ನಂಬಿಕೆ ಕಮ್ಮಿ ಆಗ್ತಿದೆ ಅಂತ, ಎಲ್ಲಿ ಅವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತ ಸುಮ್ಮನಾಗ್ಬಿಟ್ಟೆ. ಕಷ್ಟದ ದಿನಗಳವು. ಭಾರತಿ, ಭಾರತಿ, ಬಂದೆ. ಎರಡು ಪ್ಲೇನ್ ಶೀಟ್ ಕೊಡು. ಪ್ಲೇನ್ ಪೇಪರ್ ಕೊಡಮ್ಮ. ಯಾಕಾಗೆ ನಿಂತಿದ್ಯಾ? ಪೇಪರ್ ಇಲ್ಲ ರೀ, ಆಗೋಗ್ಬಿಟ್ಟಿದೆ. ಅಂಗಡಿಯಿಂದ ತಗೊಂಬ. ಅಂಗಡಿ ಸುತ್ತಲೂ ತೆಗೆದಲ್ವಾ? ಅಂಗಡಿ ಏನೋ ಓಪನ್ ಆಗಿದೆ, ಆದ್ರೆ ಅಕ್ಕಿ ತರಬೇಕಾದ್ರೆ ಅಂಗಡಿ ಶೆಟ್ರು ಬೇಜಾರು ಮಾಡ್ಕೊಂಡು ಮಾತಾಡಿದ್ರು. ಯಾಕೆ? ಶೆಟ್ರ ಹತ್ರ ಆಗ್ಲೇ 2,000 ಸಾಲ ಇದೆ. ಬೇಜಾರು ಮಾಡ್ಕೊಳ್ದೆ ಇರ್ತಾರ? ಬರೀಕ್ ಪೇಪರ್ ಬೇಕಲ್ಲ. ಏನ್ರಿ ಇದು? ನೋಡು, ಅಲ್ಲಿ ರಾತ್ರಿಯಲ್ಲಿ ಒಂದು ಬ್ರೈಟ್ ಸ್ಟಾರ್ ಕಾಣುತ್ತೆ, ನೋಡಿದ್ಯಾ? ಇವತ್ತು ರಾತ್ರಿ ನೋಡು, ಅಲ್ಲೇ ಅಲ್ಲೇ ನಾರ್ತ್ ಸ್ಟಾರ್ ಇಂದ ಬಲಕ್ಕೆ, ಇಲ್ಲಿಂದ 900 ಲೈಟ್ ಇಯರ್ಸ್ ದೂರದಲ್ಲಿದೆ. ಭೂಮಿಗಿಂತ ಗಾತ್ರದಲ್ಲಿ 3 ಲಕ್ಷಕ್ಕಿಂತ ದೊಡ್ಡದು. ಆ ಸ್ಟಾರ್ ನಾಳಿದ್ದು 18ನೇ ತಾರೀಕು 23 ಗಂಟೆ 8 ನಿಮಿಷ 55 ಸೆಕೆಂಡ್ಗೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಪ್ರಪಂಚದಲ್ಲಿ ಯಾವುದೇ ವಿಜ್ಞಾನಿ ಗಮನಕ್ಕೋದು ಬಂದಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ. ನೀವ್ ಹೇಳಿದ್ಮೇಲೆ ಮುಗಿತು ಬಿಡಿ. ಯಾವ ಕಂಪ್ಯೂಟರ್ ನಿಮ್ ಕ್ಯಾಲ್ಕುಲೇಷನ್ ಬೀಟ್ ಮಾಡೋಕ್ಕಾಗಲ್ಲ. ನನಗೆ ಗೊತ್ತು, ಆದ್ರೆ ಇದನ್ನ ನಾನು ಹೇಳಿದ್ರೆ ಯಾರು ನಂಬ್ತಾರೆ? ಯಾರು ನಂಬಲ್ಲ. ಆನಂದ್, ಇವತ್ ನಮ್ದೇ ಇರಬಹುದು, ಬಟ್ ಎ ಡೇ ವಿಲ್ ಕಮ್. ಗೆಲಿಲಿಯೋ ಹೆಸರನ್ನ ನಕ್ಷತ್ರಕ್ಕಿಟ್ಟ ಹಾಗೆ ನಿಮ್ಮ ಹೆಸರನ್ನು ಕೂಡ ಯಾವ್ದಾದ್ರೂ ಒಂದು ನಕ್ಷತ್ರಕ್ಕಿಡ್ತಾರೆ. ನೋಡ್ತಾ ಇರಿ. ಜಸ್ಟ್ ವೇಟ್ ಅಂಡ್ ಸಿ. ನಾನು ಅಮೆರಿಕಾದಲ್ಲೂ ಫ್ರಾನ್ಸಲ್ಲೂ ಹುಟ್ಟಿದಿದ್ರೆ ನೀನು ಹೇಳಿದಾಗೆ ಆಗ್ತಿತ್ತು ಏನೋ. ಪಾಪ. ಮಾರನೇ ದಿನನೇ ಆನಂದ್ ಹೇಳಿದ ನಕ್ಷತ್ರ ಬ್ಲಾಸ್ಟ್ ಆಯ್ತು. ಎಷ್ಟೋ ದಿನಗಳಾದ ಮೇಲೆ ಪೇಪರ್ ಅಲ್ಲದ ಸುದ್ದಿ ಆಯ್ತು. ಆದ್ರೆ ನನ್ನ ಆನಂದ್ ಸುದ್ದಿ ಆಗ್ಲೇ ಇಲ್ಲ. ಯಾವ ಪಬ್ಲಿಸಿಟಿನೂ ಇಲ್ಲದೆ ಮನೆಯಲ್ಲೇ ಉಳಿದ್ರು. ದೂರತ್ತಿಗಂತ ನೋಡ್ತಾ ಕುಳಿತಿರೋರು
ಕಣ್ಣಲ್ಲಿ ಕಾಂತಿನೇ ಇರಲಿಲ್ಲ. ಯಾಕೆ ಹೀಗೆ ಎಲ್ಲ ಬಾಗಿಲುಗಳು ಮುಚ್ಕೊಂಡಿವೆ ಅಂತ ಮೌನವಾಗಿ ಅಳವರು. ಇದ್ದಕ್ಕಿದ್ದಾಗೆ ಕೋಪಿಸ್ಕೊಳ್ಳೋರು, ಇದ್ದಕ್ಕಿದ್ದಾಗೆ ಎಲ್ಗೋ ಹೊರಟೋಗ್ತಾ ಇದ್ರು. ಒಂದೊಂದ್ಸಲ ಮನೆ ದಾರಿನೇ ಮರ್ತು ಬಿಡ್ತಿದ್ರು. ವಾರಗಟ್ಲೆ ಆದ್ರೂ ಮನೆಗೆ ಬರ್ತಿರ್ಲಿಲ್ಲ. ಕೊನೆಗಂತೂ ಮೌನವಾಗ್ಬಿಟ್ರು. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಯಾರ ಸಹಾಯನೂ ಇಲ್ಲದೆ ಇರುವ ಸಮಯದಲ್ಲಿ ಮುನ್ನ ನಮ್ಮ ಸಹಾಯಕ್ಕೆ ಬಂದ. ಏಯ್, ಏನ್ ಮಾಡ್ತಿದ್ಯಾ? ಕಾಣಕ್ಕಿಲ್ವ ಬಳಿಯೋದು? ಯಾರ ಇದೆಲ್ಲ ಬಳಿ ಕೇಳಿದ್ ನಿನಗೆ? ಸುಮ್ನೆ ಹೇಳಿದ್ರೆ ಬಳ್ದ್ಬಿಟ್ಟನ, ಕಾಸು ಕೊಟ್ರು ಬಳಿತೀವ್ನಿ. ಏಯ್, ಮನೆ ಯಜಮಾನ ನಾನು ಇಲ್ಲಿದ್ದೀನಿ, ನಿನ್ಗೆ ಯಾವನೇ ದುಡ್ಡು ಕೊಟ್ಟಿದ್ದೋ? ಏಯ್ ಸ್ವಾಮಿ, ನನ್ನ ಹತ್ರನೇ ಡೋಂಗಿ ಬಿಡ್ಬೇಡಿ. ಯಜಮಾನ ಅಂತ ಯಜಮಾನ, ಈ ಮನೆ ಯಜಮಾನ್ರು ಆಗ್ಲೇ ಅಮ್ಮ ಅವ್ರ ಜೊತೆ ಆಚೆ ಹೋಗವ್ರೆ. ಬೆಂಗಳೂರಿನ ಕಳ್ತನ ಮಾಡಕ್ಕೆ ಹಿಂಗೆಯ ಬರೋದು. ಮೆತ್ತಿಗೆ ತಗೊಂಬನ್ನಿ, ಟೇಕ್ ಕೇರ್. ಆನಂದ್, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನಾಳೆ ಬರ್ತೀನಿ ಅಂತ ಹೇಳಿದ್ರಿ. ಯಾಕೆ ಈಗ ಬರ್ಬಾರ್ದಾಗಿತ್ತ? ಹಾ, ಹೈದರಾಬಾದ್ ಕೆಲಸ ಏನಾಯ್ತು? ಯಾರಿವ್ರು? ಓಹ್, ನೀವು ಬಂದ್ ಸಂತೋಷದಲ್ಲಿ ಮರ್ತೇ ಹೋದೆ. ನನ್ ಸೋದ್ರ ಮಾವ ಮುನ್ನ ಅಂತ ಹೇಳ್ತಿದ್ನಲ್ಲ, ಸಿಂಗಾಪುರಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದ. ಅಲ್ಲಿ ಫ್ಯೂಚರ್ ಇಲ್ಲ ಅಂತ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗೋಕ್ ಬಂದಿದ್ದಾನೆ. ಮುನ್ನ, ಮೀಟ್ ಮೈ ಹಸ್ಬೆಂಡ್ ಆನಂದ್. ಹಲೋ ಆನಂದ್. ಹಲೋ. ಭಾರತಿ ನಿಮ್ ಬಗ್ಗೆ ಲೆಟರ್ ಆಗಾಗ ಬರಿತಾ ಇದ್ಲು. Oh. ಐ ಹರ್ಡ್ ದಟ್ ಯು ಆರ್ ಎ ವೆರಿ ಬ್ರಿಲಿಯಂಟ್ ಗೈ. ವಾಟ್ಸ್ ಯುವರ್ ನಿಕ್ ನೇಮ್? ಆರ್ಯಭಟ. ಆರ್ಯಭಟ. ವೆರಿ ಫನಿ, ನೋ ಇಸ್ ಇಟ್ ನಾಟ್? ನಿಮ್ಮಂತವ್ರಿರೋ ಜಾಗ ಇದೆಲ್ಲ ಬಿಡಿ. ವಾಟ್ ಯು ಮೀನ್? ಹೌದು ಆನಂದ್, ಮುನ್ನ ಈ ಮನೆ ನೋಡಿದ ತಕ್ಷಣ ಬೇಜಾರ್ ಮಾಡ್ಕೊಂಡ. ಬೇಡ ಬೇಡ ಅಂದ್ರೂ ಮನೆ ಪೇಂಟಿಂಗ್ ಶುರು ಮಾಡಿಸ್ಬಿಟ್ಟಿದ್ದಾನೆ. ನೀವ್ ಯಾಕೆ ತೊಂದರೆ ತೊಳಕೋದ್ರಿ? ತೊಂದ್ರೆ ಏನ್ ಬಂತು? ನಿಮ್ ಮದುವೆಗೆ ಬಂದಿದ್ರೆ ಏನಾದ್ರೂ ಪ್ರೆಸೆಂಟೇಶನ್ ಕೊಡ್ಲೇಬೇಕಾಗಿತ್ತು. ಹಾ, ಇದನ್ನೇ ಒಂದ್ ಚಿಕ್ಕ ಪ್ರೆಸೆಂಟೇಶನ್ ಅಂತ ತಿಳ್ಕೊಂಬಿಡಿ. ಎಲ್ಲಿ ಮೇಡಮ್? ಒಳಗಡೆ ಇಡಪ್ಪ. ಇದೇನಿದು? ಟಿವಿ ಆನಂದ್, ಈಗೆಲ್ಲ ಸ್ಲಮ್ ಏರಿಯಾದಲ್ಲೇ ಟಿವಿ ಇರುತ್ತೆ, ಅಂತದ್ರಲ್ಲಿ ನಿಮ್ಮನೇಲಿ ಟಿವಿ ಇಲ್ಲ ಅಂದ್ರೆ ಹೇಗೆ ಅಂತ ಬೇಡ ಅಂದ್ರೂ ಟಿವಿ ಶಾಪ್ ಕರ್ಕೊಂಡೋದ. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡೋನು ಫುಲ್ ಪೇಮೆಂಟ್ ಮಾಡ್ಬಿಟ್ಟ. ಇವನ್ ಮನಸ್ಸೆ ಅಂತದ್ದು ತುಂಬಾ ಧಾರಾಳ. ಮಿಸ್ಟರ್ ಮುನ್ನಾ, ಮಿಸ್ಟರ್ ಮುನ್ನಾ, ನಿಮ್ಮ ಉದ್ದೇಶ ಏನು ನಂಗೆ ಗೊತ್ತಿಲ್ಲ. ಅದು ಸರಿನಾ ತಪ್ಪಾ ಅಂತ ನಾನು ಹೇಳ್ತಿಲ್ಲ. ನನಗೆ ಇವೆಲ್ಲ ಇಷ್ಟ ಇಲ್ಲ. ಪ್ಲೀಸ್ ಟೇಕ್ ದ ಟಿವಿ ಬ್ಯಾಕ್. ಯಾಕೆ? ಟೇಕ್ ಇಟ್ ಬ್ಯಾಕ್. ನೀವ್ ಕೆಲ್ಸಕ್ಕೆ Take it back. ಭಾರತಿ ಒಬ್ಳೆ ಮನೇಲಿ ಇರ್ತಾಳೆ, ಅವಳಿಗೂ ಟೈಮ್ ಪಾಸ್ ಅದಕ್ಕಾಗತ್ತೆ. ಇರ್ಬೋದು, ಬಟ್ ಪರ್ಸನಲಿ ನನಗೆ ಇವೆಲ್ಲ ಇಷ್ಟ ಇಲ್ಲ. ದಯವಿಟ್ಟು ಟಿವಿನ ವಾಪಸ್ ತಗೊಂಡೋಗಿ ಪ್ಲೀಸ್. ಆನಂದ್, ವಿಶ್ವಾಸದಿಂದ ಮುನ್ನ ಟಿವಿ ಕೊಡ್ಸಿದ್ದಾನೆ. ಬೇಡ ಅಂದ್ರೆ ಬೇಜಾರ್ ಮಾಡ್ಕೊಳ್ಳಲ್ವಾ? ಪ್ಲೀಸ್ ದಯವಿಟ್ಟು ವಾಪಸ್ ತಗೊಂಡೋಗಿ ಸರ್. ಬಟ್ ಆನಂದ್, ನೋಡಿ, ನಾವಿರೋ ಈ ಸ್ಥಿತಿಲಿ ಟಿವಿ ಕೊಂಡ್ಕೊಡಕ್ಕಾಗತ್ತಾ? ಏನ್ ಹೇಳಿದೆ? ಇವನಿಂದ ನಾನು ಓಕೆ ಆನಂದ್, ಅಟ್ಲೀಸ್ಟ್ ಟೇಕ್ ಇಟ್ ಆಸ್ ಎ ಗಿಫ್ಟ್. ಐ ಸೇ ಗಿಫ್ಟ್? ಯು ವಾಂಟ್ ಟು ಗಿವ್ ಮೀ ಅ ಗಿಫ್ಟ್? ನೀವ್ ಯಾರಿ ನನಗೆ ಗಿಫ್ಟ್ ಕೊಡಕ್ಕೆ? ಆನಂದ್, Who? ಆನಂದ್, Take the TV please. back. Take it back. ಆನಂದ್, Take that bloody TV back. but ಆನಂದ್, please please, please. Out. Out. Your gift. ನೀವ್ ಯಾರಿ ನಮ್ಮನೆಗೆ ಪೈಂಟ್ ಓಡ್ಸಕ್ಕೆ? ನಮ್ಮನೆ ಟಿವಿ ತಂದ್ಕೊಳಕ್ ನೀವ್ ಯಾರ್ರಿ? ನಾನ್ ಮನಸ್ಸು ಮಾಡಿದ್ರೆ ಈ ತರ ಸಾವಿರ ಟಿವಿ ತಂದ್ಕೊಡ್ತೀನಿ ನನ್ನ ಹೆಂಡತಿಗೆ. ನನ್ನನ್ನು ಸುಮ್ನೆ ಆರ್ಯಭಟ ಅಂತ ಕರೀತಾರೆ ಅಂತ ತಿಳ್ಕೊಂಡಿದ್ದೀರೇನ್ರಿ? ಈ ಆನಂದ್ ಮನಸ್ಸು ಮಾಡಿದ್ರೆ ಇಡೀ ಪ್ರಪಂಚನೇ ತಾನು ಮುಚ್ಚು ಒಳಗೆ ಬಂಧಿಸ್ತಾನೆ. ಯು ನೋ ವೈ? ಟೆಲ್ ಹಿಮ್ ವೈ. ಟೆಲ್ ಹಿಮ್ ವೈ. ನನ್ನ ಹತ್ರ ದುಡ್ಡಿಲ್ದಿರ್ಬೋದು, ಆದ್ರೆ ಇದೆ. ಗೆಟ್ ಔಟ್.